ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೆಯ ಅಧ್ಯಾಯ 5ನೆಯ ವಚನದಲ್ಲಿ, ದ್ರವ್ಯ ಆಸೆ ಇಲ್ಲದವರಾಗಿ ನಿಮಗಿರುವುಗಳಲ್ಲಿ ತೃಪ್ತರಾಗಿದ್ದು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆಮೆನ್. ಹೌದು ಪ್ರಿಯ ಸಹೋದರನೇ, ಈ ದಿನ ನೀನು ತಿಳ್ಕೋ, ನನ್ನಲ್ಲಿ ಏನು ಇಲ್ಲವಲ್ಲವೆಂದು ನೀನು ಯೋಚಿಸಬೇಡ. ಏಕೆಂದರೆ ನಿನ್ನಲ್ಲಿ ಏನು ಇಲ್ಲವಾದರೂ ದೇವರ ಅತಿಶಯವಾದ ಕೃಪೆಯು ನಿನಗೆ ಬಲವಾಗಿರುವುದು. ಭಯಪಡಬೇಡ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ತಂದೆಯಾದ ದೇವರು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದಾನೆ. ಹಾಗಾಗಿ ನಿನಗಿರುವುದರಲ್ಲೇ ನೀನು ತೃಪ್ತಿಯಾಗಿರು. ಆತನ ಕೃಪಾ ಸತ್ಯತೆಗಳು ನಿನ್ನನ್ನು ಬಿಟ್ಟು ಹೋಗದು. ಆತನ ಸಮಾಧಾನದ ಒಪ್ಪಂದವು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಧೈರ್ಯದಿಂದಿರು. ಪ್ರಿಯ ದೇವಜನರೇ, ನಿಮ್ಮ ಮನಸ್ಸುಗಳನ್ನು ಇತ್ತ ತಿರುಗಿಸಿರಿ, ಕಿವಿಟ್ಟು ಕೇಳಿರಿ. ಕರ್ತನು ಈಗನ್ನುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 6ನೆಯ ಅಧ್ಯಾಯ 25ನೆಯ ವಚನದಲ್ಲಿ, ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಈಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದಲ್ಲದೆ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅದಾದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಆಮೆನ್. ಹೌದು ಪ್ರಿಯ ದೇವಜನರೇ, ಈಗಿರಲಾಗಿ ದ್ರವ್ಯಾಸೆ ಇಲ್ಲದವರಾಗಿ ನಿಮಗಿರುವುಗಳಲ್ಲೇ ತೃಪ್ತರಾಗಿರಿ. ಕರ್ತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಡೆಸುವವನಾಗಿದ್ದಾನೆ. ನೀವು ಧೈರ್ಯದಿಂದ ಮುಂದಕ್ಕೆ ನಡೆಯಿರಿ. ಆತನ ಕೃಪೆಯು ಸದಾ ಕಾಲವೂ ನಿಮ್ಮ ಮೇಲೆ ಇರುವುದು. ಆಮೆನ್. ನಂದೇವರೇ, ನನ್ನೇಸುವೆ, ಇಹಲೋಕದಲ್ಲಿ ನನಗೆ ನೀನಪ್ಪ. ಇನ್ಯಾರನು ಬಯಸಲಿದೆ